Hi everyone, I hope you all did well in your board examinations. ಆಲ್ರೆಡಿ ನಾವು ಇನ್ಫಾರ್ಮ್ ಮಾಡಿದ್ವಿ ನಿಮಗೆ ಯಾರೆಲ್ಲ ಸ್ಟೂಡೆಂಟ್ಸ್ ಫಾರ್ಮ್ ಸೈನ್ಸ್ ಕೋರ್ಸಸ್ ಓದ್ತಾ ಇದ್ದಾರೆ ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡೋದ್ ಮುಖಾಂತರ ನಿಮಗೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ. ಅದೇ ರೀತಿ ವೆಟರ್ನರಿ ರಿಲೇಟೆಡ್ ಒಂದು ಪಾಡ್ಕಾಸ್ಟ್ ಮಾಡಿದ್ವಿ. ಇವತ್ತು ಡೈರಿ ಸೈನ್ಸ್ ರಿಲೇಟೆಡ್ ಈ ಕೋರ್ಸ್ಗಳ ಬಗ್ಗೆ ಹಲವಾರು ಸ್ಟೂಡೆಂಟ್ಸ್ಗಳು ಈ ಕೋರ್ಸ್ಗಳ ಬಗ್ಗೆ ಕೇಳಿರ್ತಾರೆ. ಆದ್ರೆ ಡೈರಿ ಸೈನ್ಸ್ ಅಂತಲೂ ಕೂಡ ಒಂದು ಕೋರ್ಸ್ ಇದೆ. ಇದ್ರ ಬಗ್ಗೆ ಎಷ್ಟೊಂದು ಸ್ಟೂಡೆಂಟ್ಸ್ ಗಳಿಗೆ ಇನ್ಫಾರ್ಮೇಶನ್ ಇರೋದಿಲ್ಲ. ಹಾಗಾಗಿ ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಇವತ್ತೊಂದು ಪಾಡ್ಕಾಸ್ಟ್ ಮಾಡ್ತಾ ಇದೀವಿ. ನಮ್ ಜೊತೆ ಇದ್ದಾರೆ ರಾಯಿಲ್ ಅಂತ. ರಾಯಿಲ್ ಬಂದ್ಬಿಟ್ಟು ಬೆಂಗಳೂರು ಡೈರಿ ಸೈನ್ಸ್ ಕಾಲೇಜಲ್ಲಿ ಸ್ಟೂಡೆಂಟ್. ಐ ಐ ಬ್ರೋ. Hi Tejas, how are you? ಫೈನ್ ಬ್ರೋ, ವಾಟ್ ಅಬೌಟ್ ಯು? I'm good bro. ಹೇಗ್ ನಡೀತದೆ ಎಲ್ಲ NDRI? ಇಂಡಿಯಾ ಎಲ್ಲ ಚೆನ್ನಾಗಿದೆ ಬ್ರೋ. ನಿಮ್ದೆಲ್ಲ ಕ್ಲಾಸಸ್ ಎಲ್ಲ ಆಗ್ತಾ ನಡೀತಾ ಇದೆ? Right now in internship, Tejas, internship ನಡೀತಾ ಇದೆ, last leg of internship. And ಹಾ. first of all, I would like to congratulate Tejas here. NDRI course work ತುಂಬಾ ಹೆಕ್ಟಿಕ್ ಆಗಿರುತ್ತೆ. ಅದರಲ್ಲೂ ವಿಕ್ಸಿತ್ ಅಕಾಡೆಮಿ ವರ್ಕ್ ಲೋಡ್ ಅದು ಮ್ಯಾನೇಜ್ ಮಾಡ್ಕೊಂಡು ಜಗಲ್ ಮಾಡ್ಕೊಂಡು ಈಸ್ ಮ್ಯಾನೇಜಿಂಗ್ ಮಲ್ಟಿಪಲ್ ಥಿಂಗ್ ಅಟ್ ಒನ್ಸ್. ಫಾರ್ ದಟ್ ಬಿಗ್ ಕಂಗ್ರಾಚುಲೇಷನ್ಸ್ ತೇಜಸ್. ಈ ತರ ಹಸಲ್ ಥ್ಯಾಂಕ್ ಕಲ್ಚರ್ ಯು ಬ್ರೋ. ಥ್ಯಾಂಕ್ ಯು. ಇಟ್ಸ್ ಆಲ್ ಓನ್ಲಿ ಬಿಕಾಸ್ ಆಫ್ ಯುವರ್ ಸಪೋರ್ಟ್. ಎನಿ ಟೈಮ್ ತೇಜಸ್, ಆಲ್ವೇಸ್ ಇದ್ದೇ ಇರುತ್ತೆ. ಹಾ ಬ್ರೋ. ಅದೇ ಬ್ರೋ, ನಾನು ಇವತ್ತು ಈ ಪಾಡ್ಕಾಸ್ಟ್ ಅಲ್ಲಿ ಕ್ವಶನ್ಸ್ ಕೇಳ್ತೀನಿ. ಈಗ ನನ್ಗೇನು ಗೊತ್ತಿಲ್ಲದೆ ಇರೋ ತರ ಒಬ್ಬ ಲೇಮ್ಯಾನ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಬ್ರೋ, ಆ ತರ ಎಕ್ಸ್ಪ್ಲೈನ್ ಮಾಡಿ. ಯಾಕಂದ್ರೆ ಯಾರೇ ಸ್ಟೂಡೆಂಟ್ ಈಗ ಸೆಕೆಂಡ್ PUC ಓದ್ತಾ ಇರ್ತಕ್ಕಂಥವ್ರು ವಿಡಿಯೋ ನೋಡಿದ್ರೆ ಅವ್ರಿಗೊಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ಬೇಕು ಆ ರೀತಿನಲ್ಲಿ. ಈಗ ಒಂದು ಯಾವ ರ್ಯಾಂಕ್ ತೆಗೆದ್ರೆ ಸೀಟ್ ಸಿಗ್ತದೆ, ಮತ್ತೆ ಅಲ್ಲಿಂದ ಹಿಡಿದು ಅವ್ರಿಗೆ ಯಾವ ರೀತಿ ಆಗಿರ್ತಕ್ಕಂಥ ಜಾಬ್ ಆಪರ್ಚುನಿಟೀಸ್ ಇದಾವೆ, ಮುಂದೆ ಕರಿಯರ್ ಆಪರ್ಚುನಿಟೀಸ್ ಏನಿದಾವೆ ಅಲ್ಲಿವರೆಗೂ ಕೂಡ ಈ ಕ್ವಶನ್ಸ್ ಎಲ್ಲ ಇರುತ್ತೆ ಬ್ರೋ. ಖಂಡಿತ ತೇಜಸ್, ಡೆಫಿನೆಟ್ಲಿ ಲೆಟ್ಸ್ ಡು. ಓಕೆ ಬ್ರೋ. ಲೆಟ್ಸ್ ಗೋ. ಬ್ರೋ, ಈಗ ಕರ್ನಾಟಕದಲ್ಲಿ ಎಷ್ಟು ಡೈರಿ ಸೈನ್ಸ್ ಕಾಲೇಜ್ಗಳಿದಾವೆ ಬ್ರೋ? Tejas, in Karnataka, we have two dairy science colleges. One is located in North Karnataka and one is located in South Karnataka. North Karnataka ali Kalburgi, also formerly known as Gulbarga, one college is situated. And in South Karnataka, the oldest college of Karnataka, Dairy Science College Bengaluru, in Hebbal it is situated. ಹೆಬ್ಬಾಳ್. ರೈಲ್ ಫುಲ್ ದಿ ಕಾಲೇಜ್ ಹೆಸರು, ನಿಮ್ ಕಾಲೇಜ್ ಫುಲ್ ಕಾಲೇಜ್ ಹೆಸರು ಕೇಳೋದಾದ್ರೆ? ನಮ್ ಕಾಲೇಜ್ ಟೋಟಲ್ ಫುಲ್ ನೇಮ್ ಇಸ್ ಡೈರಿ ಸೈನ್ಸ್ ಕಾಲೇಜ್ ಹೆಬ್ಬಾಳ್ ಬೆಂಗಳೂರು. ಅಂಡ್ ಸಿಮಿಲರ್ಲಿ ದ ಅದರ್ ಕಾಲೇಜಸ್ ಡೈರಿ ಸೈನ್ಸ್ ಕಾಲೇಜ್ ಮಹಾಗಾಂವ್ ಕ್ರಾಸ್ ಕಲಬುರ್ಗಿ. ಈಗ ಅಲ್ಲಿ ಏನಾಗ್ತಾರೆ, ಸ್ಟೂಡೆಂಟ್ಸ್ಗಳು ವೆಟರ್ನರಿ ಮತ್ತೆ ಇದ್ರ ಮಧ್ಯೆ ಕನ್ಫ್ಯೂಸ್ ಆಗ್ತಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ಹೆಬ್ಬಾಳಲ್ಲಿ ವೆಟರ್ನರಿ ಕಾಲೇಜ್ ಪಕ್ಕನೇ ಇದೆಯಲ್ಲ, ಹಾಗಾಗಿ ಎರಡು ಒಂದೇ ಕೋರ್ಸ್ ಅಂತ ಸ್ವಲ್ಪ ಜನ ಸ್ಟೂಡೆಂಟ್ಸ್ಗಳು ಕೂಡ ತಿಳ್ಕೊಂಡಿರ್ತಾರೆ. ಅದೊಂದು ಕನ್ಫ್ಯೂಷನ್ ಇರುತ್ತೆ ಸ್ಟೂಡೆಂಟ್ಸ್ ಗಳಿಗೆ. ಇದು ಯಾವ ಯೂನಿವರ್ಸಿಟಿ ಅಂತ? That's right. ಒಂದೇ ಕ್ಯಾಂಪಸ್ ಇರೋದ್ರಿಂದ most of the people get confused. Veterinary campus ಅಂತಾನೆ ಕರೀತಾರೆ and they don't know that there is also a dairy science college in it. And ನಮ್ ಕಾಲೇಜ್ ಬರೋದು ಕರ್ನಾಟಕ ವೆಟನರಿ ಅನಿಮಲ್ ಅಂಡ್ ಫಿಶರೀಸ್ ಸೈನ್ಸಸ್ ಯೂನಿವರ್ಸಿಟಿ, KVFSU ಬೀದರ್. We come under the purview of KVFSU ಬೀದರ್. ಒಂದೇ ಯೂನಿವರ್ಸಿಟಿ ಅಂದ್ರೆ ಎರಡು ಕಾಲೇಜ್ಗಳು ಬರ್ತವೆ. ಎರಡು ಕಾಲೇಜ್ ಟೋಟಲಿ ಹೇಳ್ಬೇಕಂದ್ರೆ we have around 6 veterinary colleges right now under KVFSU. We have a new college open in Athani. It was, I think, around 1.5 years. And another college, veterinary college Puttur, is being opened. Here dairy science colleges idave and one fisheries sciences college ಇದೆ ಮಂಗಳೂರಲ್ಲಿ. ಕರೆಕ್ಟ್. ಈಗ ಡೈರಿ ಸೈನ್ಸ್ ರಿಲೇಟೆಡ್, ಈಗ ಡೈರಿ ಸೈನ್ಸ್ ಒಂದೇ ಕೋರ್ಸ್ ಅಲ್ವಾ ಇರೋದು ರೈಲ್? ಡೈರಿ ಟೆಕ್ನಾಲಜಿ, ಡೈರಿ ಟೆಕ್ನಾಲಜಿ ಅಂತ. ಮುಂಚೆ ಇಟ್ ವಾಸ್ ಡೈರಿ ಸೈನ್ಸ್, BSc in ಡೈರಿ ಸೈನ್ಸ್ ಅಂತ ಇತ್ತು. Now they have changed it to BTech ಡೈರಿ ಟೆಕ್ನಾಲಜಿ. ಚೇಂಜ್ ಮಾಡಿದ್ದಾರೆ. BTech ಡೈರಿ ಟೆಕ್ನಾಲಜಿ. ನಾನು ಏನ್ ಕೇಳಿದೆ ಅಂದ್ರೆ, ಈಗ PG ಮಾಡಕ್ ಬಂದ, ಈಗ NDRI ಅಲ್ಲಿ ನೀವೇನ್ ಮೆನ್ಷನ್ ಮಾಡಿದ್ರೆ ಮೊದ್ಲೇನೆ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ NDRI ಅಲ್ಲಿ ಹಲವಾರು PG ಮಾಡಕ್ ನಮ್ಮ ಕ್ಲಾಸ್ಮೇಟ್ಸ್ ಏನ್ ಬಂದಿದ್ದಾರೆ. ಇಲ್ಲಿ DET ಅಂತ ಇದೆ, DE ಡೈರಿ ಇಂಜಿನಿಯರಿಂಗ್ ಅಂತ ಇದೆ, ಡೈರಿ ಮೈಕ್ರೋಬಯಾಲಜಿ ಅಂತ ಇದೆ. ಹಾಗಾಗಿ UG ನಲ್ಲಿ ಆ ರೀತಿ ಆಗಿರ್ತಕ್ಕಂಥ ಬೇರೆ ಬೇರೆ ಡಿವಿಷನ್ಸ್ ಇರೋದಿಲ್ಲ. ಓನ್ಲಿ ಡೈರಿ ಟೆಕ್ನಾಲಜಿ, BTech ಇನ್ ಡೈರಿ ಟೆಕ್ನಾಲಜಿ ಆ ತರ ಇರುತ್ತಲ್ವ? ಹೌದು, ಡಿಗ್ರಿ ನೇಮ್ ವಿಲ್ ಬಿ BTech ಇನ್ ಡೈರಿ ಟೆಕ್ನಾಲಜಿ ಅಂತಾನೆ ಇರುತ್ತೆ. ಬಟ್ ಆ ಡಿಗ್ರಿಯಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ಸ್ ಗಳಿದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್. ಅದು ಹೇಳ್ಬೇಕಂದ್ರೆ ಒಂದು ಡೈರಿ ಟೆಕ್ನಾಲಜಿ, ಡೈರಿ ಇಂಜಿನಿಯರಿಂಗ್, ಡೈರಿ ಕೆಮಿಸ್ಟ್ರಿ, ಡೈರಿ ಮೈಕ್ರೋಬಯಾಲಜಿ, ಡೈರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಎಕನಾಮಿಕ್ಸ್ ಅಂಡ್ ಡೈರಿ ಸ್ಟ್ಯಾಟಿಸ್ಟಿಕ್ಸ್. ಸೊ ಇಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ. 6 ಡಿಪಾರ್ಟ್ಮೆಂಟ್ಸ್ ಓದಬೇಕು ನಾವು. ಫ್ಯೂಚರ್ ಅಲ್ಲಿ ಸಮನ್ ಪ್ಲಾನ್ಸ್ ಟು ಡೂ PG, ಯಾರಿಗಾದ್ರೂ ಇಷ್ಟ ಇದ್ರೆ
ಅವ್ರಿಗೆ ಸ್ಪೆಷಲೈಸೇಷನ್ ಮಾಡಬೇಕು ಇನ್ ಎನಿ ಒನ್ ಆಫ್ ದೀಸ್ ಡಿಸಿಪ್ಲಿನ್ಸ್. ಇಲ್ಲ ಟೆಕ್ನಾಲಜಿ, ಇಲ್ಲ ಇಂಜಿನಿಯರಿಂಗ್, ಇಲ್ಲ ಕೆಮಿಸ್ಟ್ರಿ, ಇಲ್ಲ ಮೈಕ್ರೋಬಯಾಲಜಿ. ಹಾ, ಈ KCET ನಲ್ಲಿ ರ್ಯಾಂಕ್ ಯಾವ ರೇಂಜ್ ಅಲ್ಲಿ ಇದ್ರೆ ಬಿಟೆಕ್ ಡೈರಿ ಟೆಕ್ನಾಲಜಿ ಅಡ್ಮಿಷನ್ ತಗಬಹುದು ರೈಲ್? ತೇಜಸ್, ನಾನ್ ಅಪಿಯರ್ ಆಗಿದ್ದಾಗ ಇನ್ 2021 ದ ಸಿನಾರಿಯೋ ವಾಸ್, ಮೈ ರ್ಯಾಂಕಿಂಗ್ ವಾಸ್ 5500 ಇತ್ತು ನನ್ನ ರ್ಯಾಂಕಿಂಗ್. ಅದಕ್ಕೆ ಫಸ್ಟ್ ರೌಂಡ್ ಅಲ್ಲೇ ನಿಮ್ಗೆ ಆರಾಮಾಗಿ ಸಿಕ್ತು. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಇಫ್ ಯು ಹ್ಯಾವ್ ಇವನ್ ಲೈಕ್ 11, 12, 13,000 ರ್ಯಾಂಕ್ ಇದ್ರೂ ಕೂಡ ಜನರಲ್ ಮೆರಿಟ್, ನೀವ್ ವೇಟ್ ಮಾಡಿದ್ರೆ ಈವನ್ ಇಫ್ ಯು ಗೋ ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ನಿಮ್ಗೆ ಆರಾಮಾಗಿ ಕಾಲೇಜ್ ಸಿಗ್ಬಹುದು. ಅದ್ರ ಜೊತೆಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾ ಇದ್ರು ಕೂಡ ಇನ್ನೊಂದ್ ಸ್ವಲ್ಪ ರ್ಯಾಂಕ್ ಚೆನ್ನಾಗಿ ಬರ್ಲಿ ಅಂದ್ರೂ ಕೂಡ ಈಸಿಯಾಗಿ ತೆಗೆದುಕೊಳ್ಬಹುದು ಸೀಟ್. ಡೆಫಿನೆಟ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಇದ್ರೆ, ಅಗ್ರಿಕಲ್ಚರ್ ಕೋಟಾ ಇದ್ರೆ, ನಿಮ್ ರ್ಯಾಂಕ್ ಇನ್ನೊಂಚೂರು ಜಾಸ್ತಿ ಇದ್ರೂ ಕೂಡ ಈ ತರ ಫಾರ್ಮ್ ಸೈನ್ಸ್ ಕಾಲೇಜಸ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಇಂಡೀಡ್. ಹೆಲ್ಪ್ ಆಗುತ್ತೆ. ಈಗ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿದ್ರೆ ಏನೇನು ಓದ್ತೀರಾ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ರೆ, ಮತ್ತೆ ಈಗ ಬಿಟೆಕ್ ಡೈರಿ ಟೆಕ್ನಾಲಜಿ ಮಾಡಿದ್ಮೇಲೆ ನೆಕ್ಸ್ಟ್ ಜಾಬ್ ಆಪರ್ಚುನಿಟೀಸ್ ಎಲ್ಲ ಯಾವ ತರ ಇದಾವೆ ರೈಲ್? ತೇಜಸ್, ಇವಾಗ ನೋಡ್ಬೇಕಂದ್ರೆ ಅದು ಜಾಬ್ ಆಪರ್ಚುನಿಟೀಸ್, ಬಿಫೋರ್ ವಿ ಅಂಡರ್ಸ್ಟ್ಯಾಂಡ್ ಜಾಬ್ ಆಪರ್ಚುನಿಟೀಸ್ ಗೊತ್ತಾಗಿಂದ ಮುಂಚೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂಡ್ ಕನ್ಸ್ಯೂಮರ್ ಆಫ್ ಮಿಲ್ಕ್. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಗ್ಲೋಬಲಿ. ನಾವು 24% ಮಿಲ್ಕ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಆ 24% ನ ಹೈಯೆಸ್ಟ್ ಕನ್ಸಂಪ್ಷನ್ ನಮ್ದೇ ಇದೆ. ಸೊ ಮಾರ್ಕೆಟ್ ಇಟ್ ಡೆಫಿನೆಟ್ಲಿ ಇಸ್ ದೇರ್. ಸೊ ಜಾಬ್ ಆಪರ್ಚುನಿಟೀಸ್ ಬಂದಾಗ ಮೇಜರ್ಲಿ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಬ್ರಾಂಚಸ್. ಒಂದು ಪ್ರೈವೇಟ್ ಅಂಡ್ ಒಂದು ಕೋಆಪರೇಟಿವ್. ಇಂಡಿಯನ್ ಡೈರಿ ಏನಿದೆ ಇದ್ರದ್ದು ಕೋಆಪರೇಟಿವ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್. ಅದ್ರದ್ದು ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ಅಮೂಲ್, KMF, ಇದ್ರಲ್ಲೆಲ್ಲ ನಮ್ಗೆ ಜಾಬ್ ಓಪನಿಂಗ್ಸ್ ಇರುತ್ತೆ. ನಮ್ ತುಂಬಾ ಸೀನಿಯರ್ಸ್ ಅಮೂಲ್ ಅಲ್ಲಿ ಪ್ಲೇಸ್ ಆಗಿದ್ದಾರೆ. KMF ನಾನು ಹೇಳ್ಬೋದು ತೇಜಸ್, ಐ ಕ್ಯಾನ್ ಟೆಲ್ ಯು ಪ್ರೌಡ್ಲಿ, ಟುಡೇ ಅಕ್ರಾಸ್ ಕರ್ನಾಟಕ 16 ಮಿಲ್ಕ್ ಯೂನಿಯನ್ಸ್ ಇದೆ ನಂದಿನಿ KMF ದು. ಅಕ್ರಾಸ್ ಆಲ್ ಆಫ್ ದೀಸ್ ಯೂನಿಯನ್ಸ್, ನಮ್ ಎಲ್ಲಾ ಯೂನಿಯನ್ಸ್ ಅಲ್ಲಿ ನಮ್ ಸೀನಿಯರ್ಸ್ ಇದೆಲ್ಲ ಮಿಲ್ಕ್ ಹ್ಯಾಂಡಲ್ ಮಾಡ್ತಿರೋದು. ಆಲ್ ಆಫ್ ದ ವರ್ಕ್ ಲೋಡ್ ಇಸ್ ಹ್ಯಾಂಡಲ್ಡ್ ಫ್ರಮ್ ದ ಗ್ರಾಜುಯೇಟ್ಸ್ ಆಫ್ ದಿಸ್ ಡೈರಿ ಸೈನ್ಸ್ ಕಾಲೇಜ್. ಪ್ರತಿ ವರ್ಷ ಪ್ಲೇಸ್ಮೆಂಟ್ಸ್ ಆಗ್ತಾ ಇದೆ, ಜರ್ಮನಿಲಿ ಆಗ್ಬೋದು, ಬೇರೆ ಬೇರೆ ಕಂಟ್ರಿಗಳು ಯಾರು ಸ್ಟೂಡೆಂಟ್ಸ್ PG ಮಾಡಿರ್ತಾರೆ ಅಂತವ್ರಿಗೆ ಒಳ್ಳೊಳ್ಳೆ ಪ್ಯಾಕೇಜ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಯಾರಿಗೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ವೆಟರ್ನರಿ ಅಥವಾ BSc ಯಾರು ಸಿಗಲ್ಲ, ಇಲ್ಲಾಂದ್ರೆ ಅವ್ರಿಗೆ ಹೋಗಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತಾರೋ, ಬೆಸ್ಟ್ ಅದರ ಆಲ್ಟರ್ನೇಟಿವ್ ಆಗಿ ಮಡಿಕೋಬಹುದಲ್ವಾ ಈ ಬಿಟೆಕ್ ಡೈರಿ ಟೆಕ್ನಾಲಜಿಯನ್ನ? ಡೆಫಿನೆಟ್ಲಿ ದೇ ಕ್ಯಾನ್ ಬ್ಯಾಂಕ್ ಆನ್ ಡೈರಿ ಟೆಕ್ನಾಲಜಿ. ಅಂಡ್ ಐ ಟೆಲ್ ಯು ಅನದರ್ ರೀಸನ್ ಫಾರ್ ದಿಸ್. ನಿಮಗೂ ಗೊತ್ತಿರುತ್ತೆ, ಯು ಆರ್ ರನ್ನಿಂಗ್ ದಿಸ್ ವಿಕ್ಸಿತ್ ಅಕಾಡೆಮಿ ಫಾರ್ ಅ ಲಾಂಗ್ ಟೈಮ್ ನೌ. ಯು ವುಡ್ ನೋ ಇವಾಗ ಅಡ್ವೆಂಟ್ ಆಫ್ ಎ ಇಂದ IT ಕೋರ್ಸಸ್ ಗೆ ಡಿಪ್ ಬಂದಿದೆ. ಇಫ್ ಯು ಕ್ಲಿಯರ್ಲಿ ಅಬ್ಸರ್ವ್, ದ ಡಿಮಾಂಡ್ ಇಸ್ ಗೋಯಿಂಗ್ ಡೌನ್. ರಾಂಪೆಂಟ್ ಫೈರಿಂಗ್ ಆಗ್ತಾ ಇದೆ IT ಸೆಕ್ಟರ್ ಅಲ್ಲಿ. ಎವ್ರಿ ಡೇ ಯು ಓಪನ್ ದ ಹೆಡ್ಲೈನ್ಸ್ ಇಸ್ ಲೈಕ್ senior managers, mid-level managers, they have been fired. So people are finding for better alternatives, safer options. So that is where farm science courses come. ಅಲ್ಲಿ ಫಾರ್ಮ್ ಸೈನ್ಸ್ ಕೋರ್ಸಸ್ ತುಂಬಾ ಹೆಲ್ಪ್ ಆಗುತ್ತೆ. ಆ ಫಾರ್ಮ್ ಸೈನ್ಸ್ ಕೋರ್ಸಸ್ ನೀವು ಅಬ್ಸರ್ವ್ ಮಾಡಿ, ಅಗ್ರಿಕಲ್ಚರ್ ಅಲ್ಲಿ ಔಟ್ಪುಟ್ ಜಾಸ್ತಿ ಇದೆ, ನಿಮ್ಗೆ ಗೊತ್ತಿರುತ್ತೆ. ಇಟ್ಸ್ ಇನ್ ಥೌಸಂಡ್ಸ್. ಹೌದು. Dairy technology, it's very limited intake and very limited people actually complete the degree program and come out. ಒಂದು ಅವರೇಜ್ ಐಡಿಯಾ ಏನಾದ್ರು ಇದೆಯಾ ನಿಮ್ಗೆ, ಎಷ್ಟು ಜನ ಸ್ಟೂಡೆಂಟ್ಸ್ ಗಳು ಇನ್ಪುಟ್ ಇದೆ ಪ್ರತಿ ವರ್ಷ ಅಂತ? ನಮ್ ಕಾಲೇಜ್ ಅಲ್ಲಿ ಈ ವರ್ಷ 55 ಸ್ಟೂಡೆಂಟ್ಸ್ ಇದ್ದಾರೆ. ಕಲಬುರ್ಗಿ ಡೈರಿ ಸೈನ್ಸ್ ಕಾಲೇಜ್ ರೀಸೆಂಟ್ಲಿ ಅವ್ರಿಗೆ ಅಕ್ರಿಡೇಷನ್ ಸಿಕ್ತು. ಸೊ ಅಲ್ಲಿ ಇಂಟೇಕ್ ಇನ್ಕ್ರೀಸ್ ಮಾಡಿ 40 ಮಾಡಿದ್ದಾರೆ. ಇನ್ನೊಂದು NDRA ಆಡುಗುಡಿ ಅಂತ ಇದೆ, ಸದರ್ನ್ ರೀಜನಲ್ ಸರ್ವಿಸ್ ಸ್ಟೇಷನ್, SRS. ಅಲ್ಲೂ ಬಿಟೆಕ್ ಲಾಸ್ಟ್ ಇಯರ್ ಓಪನ್ ಆಗಿತ್ತು. ಅಂಡ್ ಅಲ್ಲಿ 20 ಸ್ಟೂಡೆಂಟ್ಸ್ ಇಂಟೇಕ್ ಸ್ಟಾರ್ಟ್ ಮಾಡಿದ್ದಾರೆ. ಇಫ್ ಐ ನಾಟ್ ಆನ್ 20 or 25 ಸರ್ ಹೇಳಿದ್ರು, ಮರ್ತೋಗ್ಬಿಟ್ಟಿದ್ದೀನಿ, 20 or 25. 25 SRS ಅಂತ ಏನ್ ಮೆನ್ಷನ್ ಮಾಡಿದ್ರೆ, ನಮ್ದು ಸದರ್ನ್ ರಿಸರ್ಚ್ ಸ್ಟೇಷನ್ ಒಂದು ಆಡುಗೋಡಿನಲ್ಲಿದೆ, ಇನ್ನೊಂದು ಕಲ್ಯಾಣಿ ವೆಸ್ಟ್ ಬೆಂಗಾಲ್ ನಲ್ಲಿದೆ. ನಾನು ಕೂಡ ನೆಕ್ಸ್ಟ್ SRS ಬ್ಯಾಂಗ್ಳೂರ್ ರಿಸರ್ಚ್ ಬರ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ರೈಲ್ ಈಗ ಏನೇನ್ ಬಗ್ಗೆ ಓದ್ತೀರಾ ಅಂತ ಬಗ್ಗೆ ಮೆನ್ಷನ್ ಮಾಡಿದ್ರೆ ಯಾವ ಸಬ್ಜೆಕ್ಟ್ಸ್ ಅಂತ. ಈಗ ಕೋರ್ಸ್ ಡ್ಯೂರೇಷನ್ ಎಷ್ಟಿರುತ್ತೆ ರೈಲ್ ಇದು? ನಮ್ ಕೋರ್ಸ್ ಡ್ಯೂರೇಷನ್ ಇರೋದು 4 years ಇನ್ ಟೋಟಲ್. ಅದರಲ್ಲಿ 3 years 6 months we will study about the theory part of it. We'll study the courses. 3 years I'll break it down. ಹಿಂಗೆ ಹೇಳ್ತೀನಿ, ಫಸ್ಟ್ 3 years we'll study about all theory. ಎಲ್ಲ ಏನೇನಿದೆ we'll study about theory, we'll study the books. ಪ್ರಾಕ್ಟಿಕಲ್ಸ್ ಇರುತ್ತೆ ನಮ್ಗೆ ಆಫ್ಟರ್ನೂನ್ ಅಲ್ಲಿ. ಎವ್ರಿ ಡೇ ವಿಲ್ ಹ್ಯಾವ್ ಪ್ರಾಕ್ಟಿಕಲ್ ಕ್ಲಾಸಸ್. 3 years ಆಗಿದ್ಮೇಲೆ 6 months ನಮ್ಗೆ HOT ಅಂತ ಇರುತ್ತೆ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್, HOT.
ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ, ವಾಟ್ ಎವರ್ ವಿ ಹವ್ ಲರ್ನ್ ಸ್ಮಾಲ್ ಸ್ಕೇಲ್ ಅಲ್ಲಿ, ಡೈರಿಯಲ್ಲಿ ಮ್ಯಾಸಿವ್ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸ್ಮಾಲ್ ಸ್ಕೇಲ್ ಅಲ್ಲಿ ನಾವು ನಮ್ ಕೈಯಿಂದಾನೆ ಬ್ಯಾಚಸ್ ಮಾಡಿ ಪ್ರೊಡಕ್ಷನ್ ಮಾಡ್ತೀವಿ. ಅದು 6 months ಮಾಡ್ತೀವಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮುಗ್ದಾದ್ಮೇಲೆ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಇಂಟರ್ನ್ಶಿಪ್ 6 months ಹಾಕ್ತಾರೆ ನಮ್ಗೆ. ಅದರಲ್ಲಿ ಬೇರೆ ಬೇರೆ ಡೈರಿ, ಫಾರ್ ಎಕ್ಸಾಂಪಲ್ ಈ ವರ್ಷ ನಮ್ಗೆ ಮದರ್ ಡೈರಿ ಹಾಕಿದ್ರು, ಕನಕಪುರ ಡೈರಿ ಹಾಕಿದ್ರು, ಚಿಕ್ಕಬಳ್ಳಾಪುರ ಡೈರಿ ಹಾಕಿದ್ರು. ಸ್ಪೆಷಲೈಸ್ ಡೈರಿ, ಫಾರ್ ಎಕ್ಸಾಂಪಲ್ ಕನಕಪುರ ಡೈರಿ ಇಸ್ ಫೇಮಸ್ ಫಾರ್ ಚೀಸ್ ಅಂಡ್ ಮಿಲ್ಕ್ ಪೌಡರ್. ದೇ ಆರ್ ಸ್ಪೆಷಲೈಸ್ ಇನ್ ದೀಸ್ 2 ಪ್ರಾಡಕ್ಟ್ಸ್. ಸೊ ಎಲ್ಲಾ ತರಹದ ಎಕ್ಸ್ಪೋಜರ್ ಸಿಗ್ಲಿ ಅಂತ KMF ಹಾಕ್ತಾರೆ. ನಮ್ ಸೀನಿಯರ್ಸ್ಗೆ ಪ್ರೈವೇಟ್ ಅಲ್ಲಿ ಹಾಕಿದ್ರು, ಅವರು ತುಂಬಾ ಚೆನ್ನಾಗಿ ಎಕ್ಸ್ಪೋಜರ್ ತಗೊಂಡಿದ್ದಾರೆ. ಈ ತರ ತುಂಬಾ ಫ್ಲೆಕ್ಸಿಬಲ್ ಆಪ್ಷನ್ಸ್ ಇದಾವೆ. 3 years of studying, 6 months of HOT, 6 months of internship. ಈಗ ನೆಕ್ಸ್ಟ್ ಇಂಟರ್ನ್ಶಿಪ್ ಆದ್ಮೇಲೆ ಈಗ ಪ್ರೈವೇಟ್ ಸೆಕ್ಟರ್ ಜಾಬ್ಗಳು ಕೂಡ ಇರ್ತವೆ, ಆಪರ್ಚುನಿಟೀಸ್. ರೀಸೆಂಟ್ಲಿ ಗೋದ್ರೇಜ್ ಜರ್ಸಿ ಅವರು ಬಂದಿದ್ರು as a part of recruitment drive. Amul ಅವರು ಬಂದಿದ್ರು, IFCO had come, and I think in another 2-3 days Dodla Dairy is about to come. So recruitment based on private sector continuously keep happening. ಹೌದು. ಅದ್ರ ಜೊತೆಗೆ ರೈಲ್ ಫೆಲೋಶಿಪ್ಸ್ ಏನಾದ್ರು ಸಿಗ್ತದೆ ನಿಮ್ಗೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ? ಸ್ಕಾಲರ್ಶಿಪ್ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಮೇಜರ್ಲಿ SSP ಸಿಗುತ್ತೆ, SSP ಅಂಡ್ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಸಿಗುತ್ತೆ. ಈ ಕೋರ್ಸ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ ಕೋರ್ಸ್ ಫೀಸ್ ವೇರಿ ಆಗ್ತಾ ಇದೆ. ಇಟ್ ಡಿಪೆಂಡ್ಸ್, ನಮ್ ಜೂನಿಯರ್ಸ್ ಗೆ ಬೇರೆ ಇರುತ್ತೆ, ನಮ್ದು ಇರುತ್ತೆ ಬೇರೆ ಇರುತ್ತೆ. ನಾವು ಕಟ್ತಾ ಇರೋದು ಪರ್ ಇಯರ್ ಅರೌಂಡ್ 27,000 ಕಟ್ಟಿರ್ತೇವೆ ಪರ್ ಇಯರ್. ಈಗ ನೆಕ್ಸ್ಟ್ ಈಗ 18,000 ಪ್ಲಸ್ 8,000 ಪ್ಲಸ್ ಮಿಸೆಲೇನಿಯಸ್ 1,000 ಬರುತ್ತೆ. ಈಗ ನೆಕ್ಸ್ಟ್ ಅಬ್ರಾಡ್ಗೆ ಏನಾದ್ರು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಸ್ಟೂಡೆಂಟ್ಸ್ ಗಳಿಗೆ, ಅವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಆಪರ್ಚುನಿಟೀಸ್ ಇದಾರೆ ಇಲ್ಲಿ? ಅಬ್ರಾಡ್ ನಾನು ಐ ಟೆಲ್ ಯು ಇನ್ 2 ways. ಒಂದು ಸ್ಟಡೀಸ್ ಅಂಡ್ ಅಗೇನ್ ಐ ಟೆಲ್ ಯು ಫಾರ್ ಜಾಬ್ ಆಪರ್ಚುನಿಟೀಸ್ ಆಸ್ ವೆಲ್. ಸ್ಟಡೀಸ್ ಹೋಗ್ಬೇಕಂದ್ರೆ ನಮ್ ತುಂಬಾ ಸೀನಿಯರ್ಸ್ ಇದಾರೆ who have been studying in New Zealand, Queen's University, ವ್ಯಾಗನಿಗನ್ ರಿಸರ್ಚ್ ಯೂನಿವರ್ಸಿಟಿ ಅಂತ ನೆದರ್ಲ್ಯಾಂಡ್ಸ್ ಅಲ್ಲಿ ಒಂದಿದೆ. ಇಟ್ಸ್ ಫೇಮಸ್ ಫಾರ್ ಫುಡ್ ಅಂಡ್ ಡೈರಿ ಟೆಕ್. ಅಲ್ಲೂ ನಮ್ಮ ಒಬ್ಬ ಸರ್ is pursuing his masters there. ಮುಗ್ದಿದೆ, now is in working. And for work if you ask me, ತುಂಬಾ ಗಲ್ಫ್ ಕಂಟ್ರೀಸ್ ಅಲ್ಲಿ, ಕತಾರ್, ದುಬೈ, ಸೌದಿ ಅರೇಬಿಯಾ, ಅದರಲ್ಲಿ ನಮ್ಗೆ ತುಂಬಾ ಸೀನಿಯರ್ಸ್ ಆಲ್ರೆಡಿ ಸೆಟಲ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ಸೌದಿ ಅರೇಬಿಯಾ ಅಲ್ಮರೈ, ಇಟ್ಸ್ ಡೈರಿ ಜಾಯಿಂಟ್ ಇನ್ ಸೌದಿ ಅರೇಬಿಯಾ. ಅವರಲ್ಲಿ ತುಂಬಾ ಸೀನಿಯರ್ಸ್ ಇದ್ದಾರೆ. ಅವರು ಸೌದಿ ಅರೇಬಿಯಲ್ಲಿ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಷ್ಟು ಸ್ಟ್ರೆಂತ್ ಇದ್ದಾರೆ ಅಂಡ್ ದೇ ಆರ್ ಡೂಯಿಂಗ್ ರಿಯಲಿ ವೆಲ್ ಇನ್ ಲೈಫ್. ಮತ್ತೆ ಖತಾರ್ ಅಲ್ಲಿ ಬಲಾದ್ನಾ ಡೈರಿ ಅಂತ ಇದೆ, ಬಲಾದ್ನಾ ಡೈರಿ, ಅಲ್ಲೂ ನಮ್ ಸೀನಿಯರ್ಸ್ ಇದ್ದಾರೆ. ಅಂಡ್ ಗಲ್ಫ್ ಕಂಟ್ರೀಸ್ ಅಲ್ಲಿ ಮೆಜಾರಿಟಿ ಇದೆ ಫಾರ್ ಜಾಬ್, ಬಟ್ ಫಾರ್ ಸ್ಟಡಿಂಗ್ ಓವರಾಲ್ ಆಗಿ ಒಂದು ಸ್ಟೇಬಲ್ ಎಂಪ್ಲಾಯ್ಮೆಂಟ್ ಗೆ ತೊಂದರೆ ಏನಿಲ್ಲ. ಸ್ಟೇಬಲ್ ಎಂಪ್ಲಾಯ್ಮೆಂಟ್, ಯು ಕ್ಯಾನ್ ಎನ್ಶೂರ್ ಯೋರ್ ಸರ್ವೈವಲ್. ಜೊತೆಗೆ ಕಾಂಪಿಟೇಟಿವ್ ಏನಾದ್ರು ಓದ್ಕೊಂಡಿದ್ರು ಕೂಡ ಆಪರ್ಚುನಿಟೀಸ್ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಡೈರಿ ಟೆಕ್ನಾಲಜಿ ಪ್ರೋಗ್ರಾಮ್. ಐ ವುಡ್ ಸೇ ನಿಮ್ಗೆ ಟೈಮ್ ತುಂಬಾ ಜಾಸ್ತಿ ಸಿಗುತ್ತೆ. Right from the get go, course will be a bit easy, it could be light, time ತುಂಬಾ ಸಿಗುತ್ತೆ. It all depends on how you manage. I have my senior stages who passed out in 2021. ನಾವು ಎಂಟರ್ ಆದ್ವಿ, ಅವರು ಗ್ರಾಜುಯೇಟ್ ಆದ್ರು. That time he gave CAT management examination and he cracked 99 percentile. Another guy got GATE all India rank 2. So they will get a lot of time. ತುಂಬಾ ಟೈಮ್ ಸಿಗುತ್ತೆ. It all depends on how you manage. ನೆಕ್ಸ್ಟ್ ಯಾರಾದ್ರೂ PG ನಲ್ಲಿ MBA ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಕೂಡ ಅವ್ರಿಗೆ ಗುಡ್ ಆಪ್ಷನ್ ಅಂತ ಹೇಳ್ಬೋದು ಬಿಟೆಕ್ ಡೈರಿ ಟೆಕ್ನಾಲಜಿ. ನಮಗೆ ಅದರಲ್ಲಿ ಒಂದು ಅಡ್ವಾಂಟೇಜ್ ಏನಿದೆ ತೇಜಸ್, ಬೆಸ್ಟ್ IIMs ಅಲ್ಲಿ ನೀವು ತಗೊಂಡ್ರೆ IIM ಅಹಮದಾಬಾದ್, ಲಕ್ನೋ, ಅಲ್ಲೆಲ್ಲ ಅಗ್ರಿಕಲ್ಚರ್ ಕೋಟಾಗೆ ವಿ ಗೆಟ್ ಬಿಕಾಸ್ ವಿ ಕಮ್ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್, ನಮಗೆ ಒಂಥರ ಕೋಟಾ ಸಿಗುತ್ತೆ, ಡೈವರ್ಸಿಟಿ ಕೋಟಾ ಅಂತ. ಸೊ ದೇ ಪ್ರಿಫರ್ ಮೋರ್ IIM ಅಹಮದಾಬಾದ್ ಜನರಲ್ MBA ಕಟ್ ಆಫ್ ಪರ್ಸೆಂಟೇಜ್ ನಾನು ಹೇಳ್ಬೇಕಂದ್ರೆ ಇಫ್ ಇಟ್ ಇಸ್ 99 ಪಾಯಿಂಟ್ ಸಮಥಿಂಗ್, ಅದೇ ಅಗ್ರಿಕಲ್ಚರ್ಗೆ 95-96 ಅಷ್ಟು ಡಿಫರೆನ್ಸ್ ಬರುತ್ತೆ FABM ಕೋರ್ಸಸ್ಗೆ. ಬಿಕಾಸ್ ಅದರಲ್ಲಿ IIM ಅಹಮದಾಬಾದ್ ಅಂಡ್ ಲಕ್ನೋ ಅಲ್ಲಿ ನಮ್ದು ಸ್ಪೆಷಲೈಸ್ಡ್ ಕೋರ್ಸಸ್ ಇದಾವೆ. ಅಹಮದಾಬಾದ್ ಅಲ್ಲಿ ಫುಡ್ ಅಂಡ್ ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಇದೆ, ಲಕ್ನೋ ಅಲ್ಲಿ ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಇದೆ. ಸೊ ಅದರಲ್ಲಿ ನಮಗೆ ಪ್ರಿಫರೆನ್ಸ್ ಜಾಸ್ತಿ. ಇರ್ಮಾ ಆಲ್ಸೋ ಇಟ್ಸ್ ಆನಂದ್ ಅಲ್ಲಿ ಇರ್ಮಾ ಅಂತ, ವೆರಿ ಗುಡ್ ಕಾಲೇಜ್, ನಾಟ್ ಓನ್ಲಿ ಡೈರಿ ಟೆಕ್ನಾಲಜಿ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ಫಾರ್ ಫಾರ್ಮ್ ಸೈನ್ಸ್ ಸ್ಟೂಡೆಂಟ್ಸ್ ಇನ್ ಜನರಲ್. ಹೌದು, ನಮ್ಮ ಫ್ರೆಂಡ್ಸ್ ಗಳು ಕೂಡ ಇದ್ದಾರೆ ಅಲ್ಲೆಲ್ಲ. ಬೇರೆ ಇನ್ನೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸ್ಟೂಡೆಂಟ್ಸ್ಗೆ ರೈಲ್? ಈ ಡಿಗ್ರಿ ಪ್ರೋಗ್ರಾಮ್ ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಡಿಗ್ರಿ ಪ್ರೋಗ್ರಾಮ್ಸ್. ಇದರಲ್ಲಿ ನಿಮ್ಗೆ 2 ಟೂರ್ ಸಿಗುತ್ತೆ. ಸೌತ್ ಇಂಡಿಯಾ ಎಜುಕೇಶನಲ್ ಟೂರ್ ಫಾರ್ 2 days,
North India ಹ್ಮ್ Educational 2 for 22 days. You will have ಹಾ ample number of opportunities for extracurriculars. ನೀವ್ ಹಾ ಏನೇನ್ ಬೇಕಾದ್ರೂ ಮಾಡ್ಬೋದು. ನಾನು ಹೇಳ್ತೀನಿ, ಹಾ ಫ್ರಮ್ ರಂಗೋಲಿ ಟು ಸ್ಪೀಚ್ ಟು ಡ್ರಾಯಿಂಗ್, ಪೇಂಟಿಂಗ್, ಮೋನೋ ಆಕ್ಟಿಂಗ್, ಸಿಂಗಿಂಗ್, ಯು ಕ್ಯಾನ್ ಎಕ್ಸ್ಪ್ಲೋರ್ ಯೋರ್ ಟ್ಯಾಲೆಂಟ್. ಸ್ಪೋರ್ಟ್ಸ್ ಹಾ ಆಲ್ಸೋ, ಕ್ರಿಕೆಟ್, ಹಾ ಫುಟ್ಬಾಲ್, ಬಾಸ್ಕೆಟ್ಬಾಲ್, ಇವೇನ್ ಗ್ರೂಪ್ ಗೇಮ್ ಹೇಳ್ತಿರೋ ಅದು ಇದೆ. ಪೀಪಲ್ ಹಾ ಪ್ಲೇ ಇಂಟ್ರಾ ಲೈಕ್ ಕಾಲೇಜ್ ಒಳಗಡೆ ಇಂಟ್ರಾ ಕಾಲೇಜ್ ಇರುತ್ತೆ, ಇಂಟರ್ ಕಾಲೇಜ್ ಇರುತ್ತೆ, ಮತ್ತೆ ನ್ಯಾಷನಲ್ಸ್ ಇರುತ್ತೆ. ಸೊ ಹಾ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಯು ಟು ಎಕ್ಸ್ಪ್ಲೋರ್ ಯುವರ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಆಸ್ ವೆಲ್, ಅಂಡ್ ಅಟ್ ದ ಸೇಮ್ ಟೈಮ್ ಅಕಾಡೆಮಿಕ್ಸ್ ಮ್ಯಾನೇಜ್ ಮಾಡ್ಕೊಂಡು ಹೋಗಕ್ಕೆ ಒನ್ ಆಫ್ ದಿ ಮ್ಯಾನೇಜ್ ಬೆಸ್ಟ್ ಮಾಡ್ಬೋದು. ಕೋರ್ಸ್. ಬಿಕಾಸ್ ಎಷ್ಟೋ ಕೋರ್ಸಸ್ ದೇ ಕಂಪ್ಲೀಟ್ಲಿ ಫೋಕಸ್ ಆನ್ ಅಕಾಡೆಮಿಕ್ಸ್ ಅಂಡ್ ಲೀವ್ ಔಟ್ ಆನ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್. ಅವ್ರಿಗೆ ಲೈಫ್ ಹಾ ಇರಲ್ಲ, ವಿಲ್ ಹ್ಯಾವ್ ನಿಜ ಲಾಟ್ಸ್ ಆಫ್ ಥಿಂಗ್ಸ್ ಟು ಡೂ, ಬಟ್ ಮ್ಯಾನೇಜ್ ಮಾಡ್ಬೇಕು. ನಿಜ. ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿರ ರಾಹುಲ್. ಮತ್ತೆ ಓವರ್ ಆಲ್ ಜಿಸ್ಟ್ ಏನ್ ಹೇಳ್ಬೋದು ಅಂದ್ರೆ KCET ಚೆನ್ನಾಗಿ ಪ್ರಿಪೇರ್ ಆಗ್ಬೇಕಾಗ್ತಿದೆ. ಅದ್ರ ಜೊತೆಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾನು ಕೂಡ ಅವರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಾವು ನನ್ನ ಪ್ರೀವಿಯಸ್ ನಿಮ್ ಜೊತೆ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಮತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾದಿಂದ ಅವ್ರದ್ದು ರ್ಯಾಂಕ್ ಯಾವ ರೀತಿ ಕಡಿಮೆ ಇದ್ರು ಕೂಡ BTech ಡೈರಿ ಟೆಕ್ನಾಲಜಿ ಅಡ್ಮಿಷನ್ ತಗೊಂಡಿದ್ದೀನಿ ಅಂತ ನೋಡ್ತಾ ಇದ್ದೆ. ಇದನ್ನೆಲ್ಲ ನೋಡಿದಾಗ ಅಗ್ರಿಕಲ್ಚರ್ ಕೋಟಾದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಮತ್ತೆ ಒನ್ ಮೋರ್ ಥಿಂಗ್ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ರಾಯಲ್ ಇಸ್ ಆಲ್ಸೋ ಗುಡ್ ಒರೇಟರ್. ಇವತ್ತು ಇನ್ನೊಂದು ವಿಷಯ, ಇವತ್ತೇನೆ ಡಿಸ್ಟ್ರಿಕ್ಟ್ ಲೆವೆಲ್ ಯೂತ್ ಪಾರ್ಲಿಮೆಂಟ್ ಅಲ್ಲಿ ಗೆದ್ದಿದ್ದಾರೆ. ಮತ್ತೆ ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಹೋಗ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ನಮ್ಮ ಕರ್ನಾಟಕವನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಬೇರೆ Thank ಏನಾದ್ರು you, Tejas. And ಹೇಳಲಿಕ್ಕೆ ಇಷ್ಟಪಡ್ತೀನಿ. I would also like to ಹಾ bro. tell Tejas is like my podium brother. Just youth parliaments together participate ಮಾಡಿದೀವಿ. ಹಾ Many ಬ್ರೋ. competitions together, citizen youth parliament ಇರ್ಲಿ, ಬೇರೆ youth parliaments ಇರ್ಲಿ, elocution competitions. 2023 So ಅಲ್ಲಿ. ಹ್ಮ್. it was a great journey. So it's a ಹಾ ಬ್ರೋ. very good example. Like farm science courses, ಇದು ನಿಮ್ಗೆ ಅಡ್ವಾಂಟೇಜ್ ಕೊಡ್ತಾರೆ. Like you ನಿಜ can explore ನಿಜ your faculty, ಬೇರೆ ಬೇರೆ ಏನೇನ್ ನಿಜ ಟ್ಯಾಲೆಂಟ್ ಇದೆ ನಿಮ್ಗೆ ಗೊತ್ತಿರಲ್ಲ. ಎಷ್ಟೋ ಫ್ರೆಂಡ್ಸ್ ನಿಜ. Tejas, they never knew that there were 1500 runners, ಲಾಂಗ್ ಡಿಸ್ಟೆನ್ಸ್ ಹಾ ರನ್ನರ್ಸ್. ದೇವರ್ ಸೋ ಗುಡ್ ಅಟ್ ಆಕ್ಟಿಂಗ್, ಅವ್ರಿಗೆ ಗೊತ್ತೇ ಇರಲಿಲ್ಲ. ಬಟ್ ಇಲ್ಲಿ ಬಂದು ನಿಜ ಅಪಾರ್ಚುನಿಟೀಸ್, ಟ್ಯಾಲೆಂಟ್ ಇತ್ತು, ಅಪಾರ್ಚುನಿಟಿ ಮೀಟ್ ಆಯ್ತು, ಸಕ್ಸಸ್. ಇಟ್ ವಾಸ್ ಅ ಗ್ರೇಟ್ ನಿಜ. ಥಿಂಗ್. ಹಾ ಹಾ ಅಂಡ್ ರೈಟ್. ಬಟ್ ಇಟ್ ಆಲ್ ಡಿಪೆಂಡ್ಸ್ ನಾವ್ ಹೆಂಗ್ ಯೂಸ್ ಮಾಡ್ಕೊಂತೀವಿ ಅದ್ರ ಮೇಲೆ. ನಿಜ ನಿಜ ರೈಲ್. ಓಕೆ ರೈಲ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ತುಂಬಾ ಹೆಲ್ಪ್ ಆಯ್ತು ಸ್ಟೂಡೆಂಟ್ಸ್ ಗಳಿಗೆಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. Thank you. It was a great pleasure being on your channel, Tejas. And I wish Viksit Academy 47 the best. And I'm sure you guys will do really well, because I tell this, ಎಲ್ಲರೂ KCET ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ನೀಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, JEE ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ಐ ಹ್ಯಾವ್ ಟು give a big clap and kudos to Tejas, because he's focusing on the poor people who are from agrarian background. He is focusing on farmers' son and daughters who have agriculture practical quota, and he's guiding them on that grounds. So you're doing a very good job, Tejas, and very few academies are actually focusing on agriculture practical quota on that exam and its guidance and the relevant study material for it. You're doing a great job, and I wish you great success. There's a lot of crowd. Tejas, I'll tell you, there's a lot of untapped crowd. ನೀವು ನಾರ್ತ್ ಕರ್ನಾಟಕ ಹೋಗಿ ತುಂಬಾ ಜನ ಅಗ್ರಿಕಲ್ಚರ್ ಕೋಟಾ ಇಟ್ಕೊಂಡಿದ್ದಾರೆ. ಬಟ್ ಬೆಂಗಳೂರಲ್ಲಿ Yes, bro, definitely. Many of the people don't know they have 50% reservation to get admission to farm science courses and all. And when I visited North Karnataka parts, some districts there, they didn't even know how to get admission into agriculture practical exam like this. So we are giving good information only because of few people who supporting us. Thank you, bro. Tejas is doing a great job, and also he's expanding. He's expanding into different cities. In spite of staying in Haryana, Karnal, ನಾನು ಹೇಳ್ಬೇಕು ಇಷ್ಟಪಡ್ತೀನಿ, he is not in Bangalore. Bangalore ಅಲ್ಲಿ ಇಲ್ಲ Tejas. He is operating from Haryana, Karnal, and he's still managing all of these things. That's a great job, Tejas. Best wishes, buddy. Thank you, bro. All the best for you too. Thank you. Okay, Thank you so okay. much. Thank you for having me. Okay, bro.